ಬೆಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕೊಪ್ಪ ಗ್ರಾಮದ ಬಳಿ ಇರುವ ನಿರ್ಮಾಣ್ ಬಡಾವಣೆಯಲ್ಲಿ ಐಟಚ್ ಸಂಸ್ಥೆ ವತಿಯಿಂದ ಕೌಶಲ್ಯ ಘಟಿಕೋತ್ಸವ ಹಾಗೂ ಪ್ರಮಾಣ ಪತ್ರಗಳ ವಿತರಣೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇನ್ನು ಕೌಶಲ್ಯ ಘಟಿಕೋತ್ಸವ ಹಾಗೂ ಪ್ರಮಾಣ ಪತ್ರಗಳ ವಿತರಣೆ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿದ ಅನುಸೂಚಿತ ಜಾತಿ ಅನುಸೂಚಿತ ಪಂಗಡಗಳ ದೌರ್ಜನ್ಯ ತಡೆ ಮೇಲುಸ್ತುವಾರಿ ಸಮಿತಿಯ ನಿಕಟಪೂರ್ವ ಸದಸ್ಯರಾದ ಡಿ ನಟರಾಜ್ ರವರು ಮಾತನಾಡಿ, ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಸಮಾಜದಲ್ಲಿ ಉತ್ತಮ ಜೀವನ ಸಾಗಿಸಬೇಕೆಂಬ ಆಸೆ ಇರುತ್ತದೆ. ಆದರೆ ಅವರ ಆದಾಯ ಕಡಿಮೆ ಇರುವುದರಿಂದ ನಿರಾಸೆಗೊಳ್ಳುತ್ತಾರೆ. ಆದ್ದರಿಂದ ಎಲ್ಲರೂ ತಮ್ಮ ಬಿಡುವಿನ ವೇಳೆಯಲ್ಲಿ ಯಾವುದಾದರೂ ಒಂದು ವೃತ್ತಿ ಕೌಶಲ್ಯ ತರಬೇತಿಯನ್ನು ಪಡೆದರೆ ಜೀವನ ಉತ್ತಮ ರೀತಿಯಲ್ಲಿ ನಡೆಸಬಹುದು ಎಂದು ಹೇಳಿದರು. ಐಟಚ್ ಸಂಸ್ಥೆಯ ಕಾರ್ಯದರ್ಶಿ ಎಲ್ ಅಶೋಕ್ ರವರು ಮಾತನಾಡಿ, ಕೌಶಲ್ಯ ಭರಿತ ವ್ಯಕ್ತಿಯು ಸಮಾಜದ ಮುಖ್ಯ ವಾಹಿನಿಯಲ್ಲಿ ಗುರುತಿಸಿಕೊಳ್ಳುತ್ತಾನೆ. ಇಂದಿನ ಸ್ಪರ್ಧಾತ್ಮಕ ಯುಗದಲ್ಲಿ ಕೇವಲ ಶಿಕ್ಷಣ ಕಲಿತರೆ ಯಾವುದೇ ಕೆಲಸ ಸಿಗುವುದಿಲ್ಲ. ಪ್ರತಿಯೊಬ್ಬರೂ ಸಹ ನಾವು ಓದಿದ್ದ ವಿದ್ಯಾರ್ಹತೆಗೆ ಸರ್ಕಾರಿ ಕೆಲಸ ಬೇಕೆಂದು ಕುಳಿತರೆ ನಿರುದ್ಯೋಗ ಸಮಸ್ಯೆ ಉದ್ಭವಿಸುತ್ತದೆ. ಆದ್ದರಿಂದ ವೃತ್ತಿ ಆಧಾರಿತ ಕೌಶಲ್ಯಗಳನ್ನು ಕಲಿತು ಸ್ವಂತ ಉದ್ದಿಮೆ ಸ್ಥಾಪಿಸಿ ಅನೇಕರಿಗೆ ಉದ್ಯೋಗ ನೀಡಬಹುದಾಗಿದೆ ಎಂದರು. ಐಟಚ್ ಸಂಸ್ಥೆಯು 2006ರಿಂದ ಅನೇಕ ತರಬೇತಿಗಳನ್ನು ನಡೆಸುತ್ತಾ ಬಂದಿದ್ದು, ಪ್ರಮುಖವಾಗಿ ಬೆಂಗಳೂರು ನಗರ ಜಿಲ್ಲೆಯ ಎಲ್ಲ ತಾಲೂಕುಗಳಲ್ಲಿ ಟೈಲರಿಂಗ್, ಬ್ಯೂಟಿಷಿಯನ್, ಪ್ಲಂಬಿಂಗ್, ಎಂಬ್ರಾಯ್ಡರಿ, ಸ್ಪೋಕನ್ ಇಂಗ್ಲಿಷ್, ಕಂಪ್ಯೂಟರ್, ಫ್ಯಾಷನ್ ಡಿಸೈನ್, ಎಐ ತಂತ್ರಜ್ಞಾನ, ರೋಬೋಟಿಕ್ ತರಬೇತಿಗಳನ್ನು ರಿಯಾಯಿತಿ ದರದಲ್ಲಿ ಆಯೋಜಿಸುತ್ತಿದ್ದು, ಇದರ ಪ್ರಯೋಜನವನ್ನು ಸಾರ್ವಜನಿಕರು, ಮಹಿಳೆಯರು, ನಿರುದ್ಯೋಗಿ ಯುವಕ ಯುವತಿಯರು ಪಡೆಯುವಂತೆ ಕೋರಿದರು. ಇನ್ನು ಕಾರ್ಯಕ್ರಮದಲ್ಲಿ ಹಿರಿಯ ವೃತ್ತಿ ಬೋಧಕರಾದ ಶ್ರೀಮತಿ ಎಂ ಉಮಾದೇವಿ, ಐಟಚ್ ಸಂಸ್ಥೆಯ ಖಜಾಂಚಿ ಶ್ರೀಮತಿ ಅಶ್ವಿನಿ, ಅಕೌಂಟ್ಸ್ ಮ್ಯಾನೇಜರ್ ಶ್ರೀಕೃಷ್ಣ, ಕಾರ್ಯಕ್ರಮಾಧಿಕಾರಿ ರವಿ ವಿ, ವೃತ್ತಿ ಬೋಧಕರಾದ ಶ್ರೀಮತಿ ಸುಪ್ರಿಯಾ, ಶ್ರೀಮತಿ ವೀಣಾ ಮತ್ತು ಕಲಿಕಾರ್ಥಿಗಳು ಭಾಗವಹಿಸಿದರು.
ಹೈಟಚ್ ಅನ್ನೋ ಸಂಸ್ಥೆ ಈ ಹೆಣ್ಮಕ್ಳಿಗೆ ಅನುಕೂಲ ಆಗಲಿ ಅಂತ ಸುಮಾರು ವರ್ಷದಿಂದ ಟ್ರೈನಿಂಗ್ ಕೊಡ್ತಾ ಇದ್ದಾರೆ. ಇದೇ ಥರ ಮುಂದುವರ್ಸ್ಕೊಂಡು ಹೋಗಲಿ. ಈ ಸರ್ಕಾರಗಳು ಇಂಥ ಸಮಸ್ಯೆಗಳನ್ನ ಟೈಅಪ್ ಮಾಡ್ಕೊಬೇಕು. ಗ್ರಾಮ ಪಂಚಾಯತಿಗಳಲ್ಲಿ ಮಟ್ಟಕ್ಕೆ ಎಲ್ಲ ಗ್ರಾಮ ಪಂಚಾಯತಿಗಳು ಈ ಟ್ರೈನಿಂಗ್ ಆಗಬೇಕು. ಹೈಟಚ್ ಅನ್ನೋ ಕಂಪ್ನಿ ಒಂದು ಸಂಸ್ಥೆ ಅದು ಗುಣಮಟ್ಟದಲ್ಲಿ ನಡ್ಕೊಂಡು ಹೋಗ್ತಾ ಇದೆ. ಅದೇ ರೀತಿ ಸರ್ಕಾರಗಳು ಗಮನ ಹರಿಸಿ ಇಂಥ ಸಮಸ್ಯೆಗಳು ಟೈಅಪ್ ಮಾಡ್ಕೊಬೇಕು. ಮನವಿ ಮಾಡ್ತೀನಿ, ಸರ್ಕಾರಗಳು ಹೆಣ್ಮಕ್ಳಿಗೋಸ್ಕರ ಇದನ್ನು ಏನು ಟ್ರೈನಿಂಗ್ ಸೆಂಟರ್ಸ್ ಇದೆ, ಆ ಅದು ಒಂದು ಫ್ರೀ ಸೈಟ್ ಅಂದರೆ CA ಸೈಟ್ಗಳು ಕೊಡಬೇಕು. ಇಂಥ NGOಗಳಿಗೆ ಟ್ರೈನಿಂಗ್ ಸೆಂಟರ್ಗೆ ಅನುಕೂಲ ಆಗುತ್ತೆ, ಹೆಣ್ಮಕ್ಳಿಗೆ ಮುಂದುವರಿಯೋಕ್ಕೆ ಒಂದು ಅನುಕೂಲ ಆಗುತ್ತೆ ಅಂತ. ನನ್ನ ಹೆಸರು ಅಶೋಕ್, ಹೈಟಚ್ ಸಂಸ್ಥೆ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾಯಿದ್ದೀನಿ. ಈ ಹೈಟಚ್ ಸಂಸ್ಥೆಯ ವಿಸ್ತೃತ ರೂಪ ಅಂತಂದರೆ ಇನ್ಸ್ಟಿಟ್ಯೂಟ್ ಆಫ್ ಟ್ರೈನಿಂಗ್ ಆ್ಯಂಡ್ ಆಕ್ಯುಪೇಷನ್ ಫಾರ್ ಅನ್ಎಂಪ್ಲಾಯ್ಡ್ ಚಿಲ್ಡ್ರನ್ ಆ್ಯಂಡ್ ಹೆಲ್ಪ್ಲೆಸ್. ಇದು 2006ರಲ್ಲಿ ನೋಂದಾಯಿತ ಆದಂತಹ ಒಂದು ಸಂಸ್ಥೆಯಾಗಿ ಕಳೆದ 20 ವರ್ಷಗಳಿಂದ ಅನೇಕ ವೃತ್ತಿ ಕೌಶಲ್ಯ ತರಬೇತಿಗಳು, ಅರಿವು ಕಾರ್ಯಕ್ರಮಗಳನ್ನು ಕರ್ನಾಟಕ ರಾಜ್ಯಾದ್ಯಂತ ಹಾಗೂ ಪ್ರಮುಖವಾಗಿ ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಆಯೋಜಿಸುತ್ತಾ ಬಂದಿದ್ದೀವಿ. ಈಗ ಈ ಒಂದು ಆನೇಕಲ್ ತಾಲೂಕಿನ ಕೊಪ್ಪ ಗ್ರಾಮದ ನಿರ್ಮಾಣ ಲೇಔಟ್ನಲ್ಲಿ 50 ಜನಕ್ಕೆ ಟೈಲರಿಂಗ್ ತರಬೇತಿಯನ್ನು ನೀಡಿ ಈ ದಿವಸ ಈ ಒಂದು ಯಶಸ್ವಿಯಾದಂತಹ ಫಲಾನುಭವಿಗಳಿಗೆ ಕೌಶಲ್ಯ ಘಟಿಕೋತ್ಸವ ಹಾಗೂ ಪ್ರಮಾಣ ಪತ್ರಗಳ ವಿತರಣೆ ಕಾರ್ಯಕ್ರಮ ಹಾಗೂ ಸರ್ಕಾರದ ಯೋಜನೆಗಳು ಹಾಗೂ ಸಂವಿಧಾನದ ಆಶಯಗಳನ್ನು ಕುರಿತು ಅರಿವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯ ಸ್ನೇಹಿತರು ಹಾಗೂ ಬೆಂಗಳೂರು ನಗರ ಜಿಲ್ಲೆಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ರಚನೆಯಾಗಿರುವಂತಹ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ದೌರ್ಜನ್ಯ ತಡೆ ನಿಯಂತ್ರಣ ಮೇಲುಸ್ತುವಾರಿ ಸಮಿತಿಯ ನಿಕಟಪೂರ್ವ ಸದಸ್ಯರಾದಂತಹ ಶ್ರೀ ಡಿ ನಟರಾಜ್ ಅವರು ಆಗಮಿಸಿ ಕಾರ್ಯಕ್ರಮಕ್ಕೆ ಮೆರುಗನ್ನು ನೀಡಿದ್ದಾರೆ. ಅದೇ ರೀತಿಯಾಗಿ ನಮ್ಮ ಸಂಸ್ಥೆಯ ಅಕೌಂಟ್ಸ್ ಮ್ಯಾನೇಜರ್ ಆದಂತಹ ಶ್ರೀಕೃಷ್ಣರವರು ಹಾಗೂ ಕಾರ್ಯಕ್ರಮಾಧಿಕಾರಿಯಂತಹ ರವಿ ರವರು ಹಾಗೂ ನಮ್ಮ ಸಂಸ್ಥೆಯ ಖಜಾಂಚಿಗಳಾದಂತಹ ಶ್ರೀಮತಿ ಅಶ್ವಿನಿಯವರವರು ಹಾಗೂ ಸಂಸ್ಥೆಯ ಹಿರಿಯ ವೃತ್ತಿಬೋಧಕರಾದಂತಹ ಉಮಾದೇವಿಯವರು ಹಾಗೂ ಸುಪ್ರಿಯ ಅವರು ಹಾಗೂ ವೀಣಾರವರು ಆಗಮಿಸಿ ಈ ಒಂದು ತರಬೇತಿಗೆ ಸಹಕಾರ ನೀಡಿ ಆ ಒಂದು 50 ಜನರ ಬದುಕಿಗೆ ದಾರಿದೀಪ ಆಗಿದ್ದಾರೆ. ಈ ಒಂದು ನಮ್ಮ ಸಂಸ್ಥೆಯು ಬೆಂಗಳೂರು ಜಿಲ್ಲೆಯಲ್ಲಿ ಈಗ ಅನೇಕ ಕಡೆ ತರಬೇತಿಗಳನ್ನು ಆಯೋಜಿಸಿ ಮಾಡಿ ಪ್ರಮುಖವಾಗಿ ಕೇಂದ್ರ ಕಚೇರಿಯನ್ನು ಬೆಂಗಳೂರಿನ ಕೆಂಗೇರಿಯ ಉಪನಗರದ BDA ಲೇಔಟ್ನಲ್ಲಿ ಆಯೋಜನೆ ಮಾಡಿ ಅತ್ಯುತ್ತಮವಾದಂತಹ ಒಂದು ಯಂತ್ರೋಪಕರಣಗಳು ಹಾಗೂ ಇಂಡಸ್ಟ್ರಿಯಲ್ ಸ್ವಿಂಗ್ ಮಿಷಿನ್ಗಳನ್ನು ಮತ್ತು ಥಿಯರಿ ಪ್ರಾಕ್ಟಿಕಲ್ಗೆ ವಿಶೇಷ ಆದ್ಯತೆಯನ್ನು ನೀಡಿ ಒಂದು ಹೊಸದಾಗಿ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿದ್ದೀವಿ. ಆ ಸಂಸ್ಥೆಯ ಮುಖಾಂತರ ಬೆಂಗಳೂರು ಜಿಲ್ಲೆಯಲ್ಲಿ ಈಗಾಗಲೇ 10 ಕಡೆ ನಾವು ತರಬೇತಿಗಳನ್ನು ಟೈಲರಿಂಗು, ಬ್ಯೂಟಿಷಿಯನ್ನು, ಎಂಬ್ರಾಯ್ಡ್ರಿ ಮತ್ತು ಮಿಷಿನ್ ಎಂಬ್ರಾಯ್ಡ್ರಿ, ಕಂಪ್ಯೂಟರ್ ತರಬೇತಿಗಳನ್ನು ಆಯೋಜನೆ ಮಾಡಲು ಉದ್ದೇಶಿಸಿದ್ದೀವಿ. ಈ ಒಂದು ಜನತೆ ಇದನ್ನು ಸದುಪಯೋಗವನ್ನು ಪಡಿಸಿಕೊಂಡು ರಿಯಾಯಿತಿ ದರದಲ್ಲಿ, ಅದಕ್ಕೂ ಎಲ್ಲಕ್ಕಿಂತ ಮುಖ್ಯವಾಗಿ ರಿಯಾಯಿತಿ ದರದಲ್ಲಿ ನಾವು ತರಬೇತಿಗಳನ್ನು ನೀಡ್ತಿರುವುದು ಎಲ್ಲರಿಗೂ ಈ ಒಂದು ತರಬೇತಿ ಮತ್ತು ಕೌಶಲ್ಯ ಲಭಿಸಲಿ ಅನ್ನೋ ಒಂದು ಉದ್ದೇಶ. ಈಗ ಒಂದು ಕಾರ್ಯಕ್ರಮಕ್ಕೆ ನಿಮ್ಮ ಎಲ್ಲ ಮಾಧ್ಯಮ ಮಿತ್ರರು ಸಹಕರಿಸಬೇಕಂತ ಕೋರಿ ನಾನು ಮಾಡ್ತೇನೆ. ನನ್ನ ಹೆಸರು ಉಮಾದೇವಿ ಅಂತ. ಇವಾಗ ಹೈಟಚ್ ಸಂಸ್ಥೆಯಿಂದ ನಾನು ಕೆಲಸ ಮಾಡ್ತಾಯಿದ್ದೀನಿ. ನಾನು ಟೈಲರಿಂಗ್ ಟೀಚರಾಗಿ ಮಾಡ್ತಾಯಿದ್ದೀನಿ. ನಾನು 25 ವರ್ಷದಿಂದ ಎಲ್ಲ ಸಂಸ್ಥೆಗಳಲ್ಲೂ ಕೆಲಸ ಮಾಡಿದ್ದೀನಿ. ನಾನು ಹೈಟಚ್ ಸಂಸ್ಥೆಯಲ್ಲೂ ಇದೇ ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಬಂದಿದೆ. 1 ತಿಂಗಳಲ್ಲಿ ನಾವು ಇಷ್ಟೆಲ್ಲ ಮಾಡಿದ್ದೀವಿ. ಪರವಾಗಿಲ್ಲ, ನಮಗೂ ಒಂದು ಅನುಭವ ಆಗಿದೆ.